ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ದಟ್ ಇಸ್ ಕಾವೇರಿ ಸಾಯಿಧಾಮಕ್ಕೆ ಹೊರಟಿದ್ದೀವಿ. ಅದು ಎಲ್ಲಿರೋದು? ಶ್ರೀರಂಗಪಟ್ಟಣ. ಎಸ್, ಶ್ರೀರಂಗಪಟ್ಟಣದಿಂದ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ನಮಗೆ ಕಾವೇರಿ ಸಾಯಿಧಾಮಕ್ಕೆ ಹೋಗುವಂಥ ದಾರಿ ಸಿಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಕಾವೇರಿ ಸಾಯಿಧಾಮ ದೇವಸ್ಥಾನ. ಕಾವೇರಿ ನದಿ ತೀರದ ಪಕ್ಕದಲ್ಲಿ ಕಟ್ಸಿರುವಂಥ ಪ್ರಶಾಂತವಾದ ದೇವಸ್ಥಾನ. ಸೊ ಅದಕ್ಕೆ ಕಾವೇರಿ ಸಾಯಿಧಾಮ ಅಂತ ಹೆಸರು. ಇವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು. ಇದನ್ನು ವಿಟ್ನೆಸ್ ಮಾಡೋಕ್ಕೆ ತುಂಬ ಜನ ಬಂದಿದ್ರು ಬಾಬನ ದರ್ಶನಕ್ಕೆ. ಸೊ ಇವಾಗ ನೋಡ್ತಾ ಇದ್ದೀರಾ ಧುನಿ. ಸೊ ನಿಮ್ಮ ಮನಸ್ಸಲ್ಲಿ ಯಾವುದೇ ಥರದ ಬೇಡಿಕೆಗಳು ಈಡೇರಬೇಕು ಅಂತ ಇದ್ದಲ್ಲಿ ಈ ದೇವಸ್ಥಾನನ ನೀವು ವಿಸಿಟ್ ಮಾಡಿ ಈ ಥರ ಒಂದು ಪೂಜೆನ ನೀವು ಮಾಡಬೇಕಾಗತ್ತೆ. ಇವಾಗ ಏನು ನೀವು ಪೂಜೆ ಮಾಡ್ತಾ ಇದ್ದೀರಾ ಆ ಒಂದು ಕಾಯಿ ಮತ್ತು ದವಸ ಧಾನ್ಯಗಳನ್ನ ನೀವು ಧುನಿ ಒಳಗೆ ಹಾಕಿ ನಿಮ್ಮ ಬೇಡಿಕೆಗಳನ್ನ ನೀವು ಕೇಳ್ಕೊಬೋದು. ಸೊ ಇದಾದಮೇಲೆ ಪ್ರಸಾದ ಕೂಡ ಸಿಕ್ತು ನಮಗೆ. ಆ್ಯಂಡ್ ಟೆಂಪಲ್ ಕಡೆಯಿಂದ ದಾಸೋಹ ಕೂಡ ಇತ್ತು. ಸೊ ದಾಸೋಹ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಎಂಡಿಂಗ್ ಮೈ ಮಿನಿ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.